ಮುಳಬಾಗಿಲು ತಾಲೂಕು ಮುಡಿನೂರು ಗ್ರಾಮ ದೇವರ ಕಾರ್ಯಗಳಲ್ಲಿ ತನ್ನದೇ ಆದಂತ ಒಂದು ಹಿನ್ನೆಲೆ ಇತಿಹಾಸವನ್ನ ಹೊಂದಿರತಕ್ಕಂತ ಗ್ರಾಮ. ಈ ಗ್ರಾಮದಲ್ಲಿ ವರ್ಷಕ್ಕೆ 2 ಬ್ರಹ್ಮರಥೋತ್ಸವಗಳು, ಶ್ರೀರಾಮನವಮಿ 3 ಜಾಗದಲ್ಲಿ ನಡೆಯುತ್ತೆ. ಪ್ರತಿ ತಿಂಗಳು 12 ತಿಂಗಳು ಒಂದಲ್ಲ ಒಂದು ರೀತಿಯ ದೇವತಾ ಕಾರ್ಯಗಳನ್ನ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ಗ್ರಾಮ ನಮ್ಮ ಮುಡಿನೂರು ಗ್ರಾಮ. ಸುಮಾರು 150-200 ವರ್ಷಗಳ ಹಿಂದೆ ಈ ಕರಗದಮ್ಮ ದೇವಿ ನಮ್ಮೂರಲ್ಲಿ ಕರಗ ಮಹೋತ್ಸವ ನಡೀತಾ ಇತ್ತು ಅಂತ ದೊಡ್ಡವರು ಹೇಳ್ತಾರೆ. ಕೆಲವು ಕಾರಣಾಂತರಗಳಿಂದ ಆ ಕರಗ ಮಹೋತ್ಸವ ನಿಂತೋದ ಮೇಲೆ ಆ ಕರಗ ಮಹೋತ್ಸವದ ಕೆಲವು ಆಯುಧಗಳನ್ನ ಈ ಒಂದು ದೇವಸ್ಥಾನದ ಭೂಮಿಯಲ್ಲಿ ಊತು ಅಲ್ಲಿ ಒಂದು ರಚ್ಚೆ ಕಟ್ಟಿ ಸಂಸ್ಕೃತಿ ಲಿಪಿಯಲ್ಲಿ ಕೆಲವು ಶಾಸನಗಳನ್ನ ಬರೆದು ಆ ಒಂದು ರಚ್ಚೆ ಮೇಲೆ ಇಕ್ಕಿ ಪ್ರತಿ ವರ್ಷನೂ ದೀಪಗಳನ್ನ ಮಾಡ್ತಾ ಇರ್ತಕ್ಕಂಥ ಒಂದು ಗ್ರಾಮ ಈ ದೇವರಿಗೆ. 4 ವರ್ಷಗಳಿಂದ ಈ ವನ್ಯ ಕುಲದ ಕುಟುಂಬದವರು 4-5 ಮನೆಗಳಿದ್ದು ಅವರು ಮತ್ತೆ ಕರಗ ಮಹೋತ್ಸವ ನಾವು ನಡೆಸಬೇಕು ಅಂತ ಎಲ್ಲ ಗ್ರಾಮಸ್ಥರನ್ನ ಕೇಳಿದಾಗ ಗ್ರಾಮಸ್ಥರು ಎಲ್ಲ ಚರ್ಚೆ ಮಾಡಿ ಇದು 4ನೇ ವರ್ಷ, 4 ವರ್ಷಗಳಿಂದ ಈ ಒಂದು ಕರಗ ಮಹೋತ್ಸವವನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಅಂದ್ರೆ ಎಲ್ಲ ಗ್ರಾಮಸ್ಥರ, ಯುವಕರ, ಹಿರಿಯರ ಎಲ್ಲರ ಸಹಕಾರ, ನಿಮ್ಮಂತ ನಾಯಕರ ಒಂದು ಧನಮನ ಸಹಾಯವನ್ನು ಪಡೆದು ಇದುವರೆಗೂ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅಂತ ಒಂದು 4ನೇ ವರ್ಷದ ಕರಗ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಮುಳಬಾಗಿಲು ತಾಲೂಕು ಜನಪ್ರಿಯ ಶಾಸಕರು, ದಾನವೀರ ಶೂರ ಕರ್ಣ, ದಾನಗಳಲ್ಲಿ ಬಹಳ ದಾನವನ್ನ ಮಾಡ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನ ಪಡೆದಿರ್ತಕ್ಕಂಥವರು ನಮ್ಮ ತಾಲೂಕಿನ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣವರು ಆಗಮಿಸಿದ್ದಾರೆ. ಅವರಿಗೆ ತಮ್ಮ ಗ್ರಾಮಸ್ಥರ ಎಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಮಹಾರಾಜ್ ಪೇಟ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯ ಉಸ್ತುವಾರಿಗಳು, ಕರ್ನಾಟಕ ರಾಜ್ಯದ ಪ್ರಥಮ ದರ್ಜೆ ಗುತ್ತಿಗೆದಾರರು ಆಗಿರ್ತಕ್ಕಂಥ BM ವೆಂಕಟರಾಮೇಗೌಡರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಮ್ಮ ಮುಳಬಾಗಿಲು ತಾಲೂಕಿನ ಜಾತ್ಯತೀತ ಜನತಾ ದಳ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು, ಕೋಲಾರ DCC ಬ್ಯಾಂಕ್ನ ನಿರ್ದೇಶಕರು ಆಗಿರ್ತಕ್ಕಂಥ ರಘುಪತಿ ರೆಡ್ಡಣ್ಣವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಆಧಾರದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಜಗದೀಶ್ ಅವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ತಮ್ಮೆಲ್ಲರ ಸಹಕಾರದಿಂದ ಒಂದು ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಗವಾರದ ಸತ್ಯಣ್ಣವರು, ಅವರು ಒಡ್ಡಳ್ಳಿ ಟಮಾಟ ಮಂಡದ ಅವರ ಮಂಡಳಿಯ ಅಧ್ಯಕ್ಷರು, ಅವರು ಸಹ ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಲಶೆಟ್ಟಳ್ಳಿ ನಾರಾಯಣ ಗೌಡರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಲಕ್ಷ್ಮೀನಾರಾಯಣ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಹಾಗೆ ಕುರುಡುಮಲೆ ಗ್ರಾಮ ಪಂಚಾಯಿತಿಯ
ಮಾಜಿ ಅಧ್ಯಕ್ಷರು ರಮೇಶ್ ಅವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಹಾಗೆ ನಮ್ಮ ಮುಡಿನೂರು ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರು ಲಕ್ಷ್ಮೀನಾರಾಯಣ್ ಅವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಆಧಾರದ ಸ್ವಾಗತ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಯುವ ಮುಖಂಡರು ಬೆಸರಳ್ಳಿ ಗೋಪಾಲ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಆಧಾರದ ಸ್ವಾಗತ. ಹಾಗೆ ಬೆಸರಳ್ಳಿ ಗ್ರಾಮದ ಕೃಷ್ಣಮೂರ್ತಿ ಗೌಡ್ರು ಕೃಷ್ಣೇಗೌಡರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಹಾಗೆ ಕ್ರಮಕ್ಕೆ ಪೊಲೀಸ್ ಇಲಾಖೆಯಿಂದ ಅಧಿಕಾರಿಗಳು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನ ಕೋರ್ತಾ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿ ನಡೆಯಬೇಕು ಅಂದ್ರೆ ಮುಖ್ಯ ಕಾರಣಕರ್ತರು ನಮ್ಮ ಶಾಸಕರು ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಉಸ್ತುವಾರಿಯಾಗಿರ್ತಕ್ಕಂಥ ವೆಂಕಟರಾಮಗೌಡರು ಮತ್ತು ಅನೇಕ ನಮ್ಮ ನಾಯಕರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನ ನಾವು ನಡೆಸಲು ಸಾಧ್ಯ ಆಯಿತು ಅಂತ ಹೇಳ್ತಾ, ಮತ್ತೆ ಮುಂದೆ ಪ್ರತಿಯೊಂದು ವರ್ಷನೂ ಈ ರೀತಿ ಒಂದು ಕಾರ್ಯಕ್ರಮ ನಡೆಸಲು ನಿಮ್ಮ ಆಶೀರ್ವಾದ ಎಂದೆಂದಿಗೂ ಇರಬೇಕು ಅಂತ ಹೇಳ್ತಾ, ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಆ ಒಂದು ದೇವಿಯ ಕೃಪೆ ಕಟಾಕ್ಷ ಇರಲಿ ಅಂತ, ಮತ್ತೆ ಈ ಒಂದು ಮುಡಿನೂರು ಗ್ರಾಮದ ನಮ್ಮ ಜೆಡಿಎಸ್ ಪಕ್ಷ ಇಷ್ಟೊಂದು ಪ್ರಬಲವಾಗಲು ಕಾರಣಕರ್ತರಾಗಿರ್ತಕ್ಕಂಥ ನೆಲ್ಲೂರು ರಾಮಕೃಷ್ಣಣ್ಣವರು, ಆಲೇರಿ ವೆಂಕಟೇಶಣ್ಣವರು ಅವರು ನಮ್ಮ ಪಕ್ಷಕ್ಕೆ ಬಂದ ಮೇಲೆ ನಮಗೆ ಆನೆ ಬಲ ಬಂದಂತಾಯಿತು. ಆಲೇರಿ ವೆಂಕಟೇಶಣ್ಣ, ನೆಲ್ಲೂರು ರಾಮಕೃಷ್ಣಣ್ಣ ಮತ್ತು ಅವರ ತಂಡ ಜೆಡಿಎಸ್ ಪಕ್ಷಕ್ಕೆ ಬಂದ ಮೇಲೆ ನಮ್ಗೆ ಆನೆ ಬಲ ಬಂದಂಗಾಯ್ತು. ಅವರು ಯಾವತ್ತಿಗೂ ನಮ್ಮ ಜೊತೆ ಇರ್ತಾರೆ ಅಂತ ಹೇಳ್ತಾ ಶಾಸಕರ ಮುಖಾಂತರ ಅವರಿಗೆ ಹೂವಿನ ಹಾರ ಹಾಕುವ ಮುಖಾಂತರ ಸ್ವಾಗತ ಕೊಡ್ತಾ ಇದ್ದೀವಿ. ಹಾಗೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಆರ್ ಕಿಟ್ಟಣ್ಣ ಅವರು ಆಗಮಿಸಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಧೋಬಿ ಶ್ರೀನಿವಾಸ್ ಎಲ್ಲಿದ್ರು ಬರ್ಬೇಕು. ಧೋಬಿ ಶ್ರೀನಿವಾಸ್ ಇವರು ಸಹ ನಮ್ಮ ಪಕ್ಷ ಅಂದ್ರೆ ತುಂಬಾ ನಿಷ್ಠಾವಂತರು. ಜೆಡಿಎಸ್ ಪಕ್ಷ ಅಂದ್ರೆ ತುಂಬಾ ನಿಷ್ಠಾವಂತರು. ಹಾಗೆ ಎಲ್ಲ ಅನ್ಯತಾ ಭಾವಿಸಬೇಡಿ. ಎಲ್ಲರನ್ನು ಈ ಒಂದು ಸಮಯದಲ್ಲಿ ಹೆಸರು ಹೇಳಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರಿಗೂ ಆ ದೇವರ ಕೃಪೆ ಕಟಾಕ್ಷ ಎಂದೆಂದಿಗೂ ಇರಲಿ ಅಂತ ದೇವರಲ್ಲಿ ಬಯಸುತ್ತಾ